Okay, good morning students. Next chapter is constructors and destructors. The name itself indicates construct, destruct. Construction ಅಂದ್ರೆ ಏನು? ಕಟ್ತಾ ಇದ್ದೀವಿ ಹೌದಾ? ಡೆಸ್ಟ್ರಕ್ಷನ್ ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ ಹೌದಾ? ನಾವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಆಬ್ಜೆಕ್ಟ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ತೀವಿ, ಅದೇ ಆಬ್ಜೆಕ್ಟ್ಸ್ ನ ಏನ್ ಮಾಡ್ತೀವಿ? ಡಿಲೀಟ್ ಮಾಡ್ತೀವಿ, ಡೆಸ್ಟ್ರಾಯ್ ಮಾಡಬಹುದು ಬೈ ಯೂಸಿಂಗ್ ದಿಸ್ ಕನ್ಸ್ಟ್ರಕ್ಟರ್ಸ್ ಅಂಡ್ ಡೆಸ್ಟ್ರಕ್ಟರ್. ವಾಟ್ ಇಸ್ ಅ ಕನ್ಸ್ಟ್ರಕ್ಟರ್? Constructor is a special member function used to initialize the objects of a class automatically. What is very very important? ಅದಷ್ಟಕ್ಕದೇ ಆಟೋಮ್ಯಾಟಿಕ್ ಆಗಿ ಏನು ಮಾಡ್ತವೆ? ಒಂದು ಇನಿಷಿಯಲೈಸಿಂಗ್ ಆಗ್ತದೆ. ಯಾವುದಕ್ಕೆ ಅಂದ್ರೆ ಆಬ್ಜೆಕ್ಟ್ ಗೆ ವ್ಯಾಲ್ಯೂಸ್. ನೀವೇನು ಕೊಟ್ಟಿಲ್ಲ ಅಂದ್ರೂ 0 0 ಅಂತ ಏನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ಅಲೋಕೇಶನ್ ಇನಿಷಿಯಲೈಸೇಷನ್ ಆಗುತ್ತೆ. Constructor is a special member function used to initialize the objects of a class automatically. That is called as a constructor. Constructor is a special member function used to initialize the objects of a class automatically. Next, what are the rules for naming the identifier? Sir, what are the rules for naming the constructor? Very very important 5 mark question ಕೇಳ್ತಾನೆ. Write the rules for naming the constructor. ಒಂದು ಕನ್ಸ್ಟ್ರಕ್ಟರ್ ನಿಮ್ಗೆ ನೇಮ್ ಹೆಸರು ಕೊಡಬೇಕಂದ್ರೆ ನೀವು ಯಾವ ಯಾವ ರೂಲ್ಸ್ ನ ಫಾಲೋ ಮಾಡ್ತೀರಾ? ಫಸ್ಟ್ ಒನ್, ದ ಕನ್ಸ್ಟ್ರಕ್ಟರ್ ನೇಮ್ ಈಸ್ ಆಲ್ವೇಸ್ ದ ಸೇಮ್ ನೇಮ್ ಆಸ್ ದ ಕ್ಲಾಸ್ ನೇಮ್. ಕನ್ಸ್ಟ್ರಕ್ಟರ್ ನೇಮ್ ಯಾವಾಗಲೂ ಏನಾಗಿರ್ತದಂದ್ರೆ ಕ್ಲಾಸ್ ನೇಮ್ ಏನಾಗಿರ್ತದೆ ಕನ್ಸ್ಟ್ರಕ್ಟರ್ ನೇಮ್ ಕೂಡ ಅದೇ ಆಗಿರ್ತದೆ. ಕನ್ಸ್ಟ್ರಕ್ಟರ್ ಅನ್ನೋದು ಸ್ಪೆಷಲ್ ಮೆಂಬರ್ ಫಂಕ್ಷನ್. ಆ ಫಂಕ್ಷನ್ಗೆ ನೀವು ಏನು ಹೆಸರು ಕೊಡ್ತೀರೋ ಕ್ಲಾಸ್ ಕೂಡ ಸೇಮ್ ನೇಮೇ ಇರ್ತದೆ. That is the first rule. Next, second one, there is no return type or data type for the constructor. Constructor ಮುಂದಗಡೆ ನೀವು ಯಾವುದೇ ಡೇಟಾ ಟೈಪ್ ನ ಬರೆಯಲ್ಲ. ಕಾಮನ್ ಆಗಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಮೆಂಬರ್ ಫಂಕ್ಷನ್ ಬರೆಯುವಾಗ ಅದರ ಮುಂದಗಡೆ ಡೇಟಾ ಟೈಪ್ ಬರಿತೀವಿ. void get data, void display. ಹೌದಾ? void ಅನ್ನೋದು ಡೇಟಾ ಟೈಪ್. ಬಟ್ ಕನ್ಸ್ಟ್ರಕ್ಟರ್ ಮುಂದಗಡೆ there is no data type ಫಾರ್ ಕನ್ಸ್ಟ್ರಕ್ಟರ್. ಯಾವುದೇ ಒಂದು ಡೇಟಾ ಟೈಪ್ ನ ಬರೆಯೋದಿಲ್ಲ ನಾವು ಒಂದು ಕನ್ಸ್ಟ್ರಕ್ಟರ್ ಮುಂದುಗಡೆ. ನೆಕ್ಸ್ಟ್, ಮೂರನೇದು, ದ ಕನ್ಸ್ಟ್ರಕ್ಟರ್ ಶುಡ್ ಬಿ ಡಿಕ್ಲೇರ್ಡ್ ಇನ್ ದ ಪಬ್ಲಿಕ್ ಸೆಕ್ಷನ್. ಪ್ರೈವೇಟ್ ಟು ಪಬ್ಲಿಕ್ ಅಂತ ಬರೀತೀವಲ್ಲ ಕ್ಲಾಸ್ ಅಲ್ಲಿ ನಾವು, ನಮ್ಗೆ ಆಲ್ರೆಡಿ ಗೊತ್ತು ಮೆಂಬರ್ ಫಂಕ್ಷನ್ಸ್ ನ ಎಲ್ಲಿ ಬರೀತೀವಿ? ಪಬ್ಲಿಕ್ ಅಲ್ಲಿ. ಅದೇ ತರನೇ ದ ಕನ್ಸ್ಟ್ರಕ್ಟರ್ ಶುಡ್ ಬಿ ಡಿಕ್ಲೇರ್ಡ್ ಇನ್ ದ ಪಬ್ಲಿಕ್ ಸೆಕ್ಷನ್. ಎಲ್ಲಿ ಡಿಕ್ಲರೇಷನ್ ಮಾಡ್ತೀವಿ ನಾವು? ಪಬ್ಲಿಕ್ ಸೆಕ್ಷನ್ ಅಲ್ಲಿ ಡಿಕ್ಲರೇಷನ್ ಮಾಡ್ತೀವಿ. Next, fourth one, it is not possible to refer the address of the constructor. ಒಂದು ಕನ್ಸ್ಟ್ರಕ್ಟರ್ ಅಡ್ರೆಸ್ ನ ನಾವು ರೆಫರ್ ಮಾಡಕ್ಕಾಗಲ್ಲ. It is not possible to refer the address of the constructor. ಕನ್ಸ್ಟ್ರಕ್ಟರ್ ಅಡ್ರೆಸ್ ನ ನಾವು ರೆಫರ್ ಮಾಡಕ್ಕಾಗಲ್ಲ. Next, fifth one, the constructor is invoked automatically when the objects are created. ಯಾವಾಗ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗ್ತವೋ ಆಟೋಮೆಟಿಕಲಿ ದ ಕನ್ಸ್ಟ್ರಕ್ಟರ್ಸ್ ಆರ್ ಇನ್ವೋಕಿಂಗ್ ಆಗ್ತವೆ. ದ ಕನ್ಸ್ಟ್ರಕ್ಟರ್ಸ್ ಆರ್ ಇನ್ವೋಕ್ಡ್ ಆಟೋಮೆಟಿಕಲಿ ವೆನ್ ದ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್. ಯಾವಾಗ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗ್ತವೋ ಆವಾಗ ಕರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಈ ಕನ್ಸ್ಟ್ರಕ್ಟರ್ ಏನಾಗುತ್ತೆ? ಇನ್ವೋಕಿಂಗ್ ಆಗುತ್ತೆ. ನೆಕ್ಸ್ಟ್, ಸಿಕ್ಸ್ ಒನ್, ದ ಕನ್ಸ್ಟ್ರಕ್ಟರ್ ಯೂಸಸ್ ದ ನ್ಯೂ ಅಂಡ್ ಡಿಲೀಟ್ ಆಪರೇಟರ್ಸ್ ಫಾರ್ ಮೆಮೊರಿ ಅಲೋಕೇಶನ್ ಅಂಡ್ ಮೆಮೊರಿ ಡಿಅಲೋಕೇಶನ್. ಈ ಕನ್ಸ್ಟ್ರಕ್ಟರ್ಸ್ ಯೂಸ್ ಮಾಡ್ಕೊಂತ ಇದೆ ಎರಡು ಆಪರೇಟರ್ಸ್ ನ. ಒಂದು ನ್ಯೂ ಆಪರೇಟರ್, ಅನದರ್ ಒನ್ ಇಸ್ ದ ಡಿಲೀಟ್ ಆಪರೇಟರ್. ಏನಕ್ಕೋಸ್ಕರ? ಟು ಅಲೋಕೇಟ್ ದ ಮೆಮೊರಿ, ಡಿಅಲೋಕೇಟ್ ದ ಮೆಮೊರಿ. ಯಾವ್ದಾದ್ರು 5 ರೂಲ್ಸ್ ಬರೆದ್ರೆ ಸಾಕು. ವಾಟ್ ಇಸ್ ಕನ್ಸ್ಟ್ರಕ್ಟರ್? ರೈಟ್ ದ ರೂಲ್ಸ್ ಫಾರ್ ನೇಮಿಂಗ್ ದ ಕನ್ಸ್ಟ್ರಕ್ಟರ್ ಅಂತ ಕೇಳ್ತಾನೆ. ಕನ್ಸ್ಟ್ರಕ್ಟರ್ ಇಸ್ ಎ ಸ್ಪೆಷಲ್ ಮೆಂಬರ್ ಫಂಕ್ಷನ್ ಯೂಸ್ಡ್ ಟು initialize the objects of a class automatically. Next, what are the rules? The constructor name is always same name as the class name. Constructor name ಏನಾಗಿರ್ತದೋ ಕ್ಲಾಸ್ ನೇಮ್ ಕೂಡ ಅದೇ ಆಗಿರ್ತದೆ. Second one, there is no data type or return type
ಫಾರ್ ದ ಕನ್ಸ್ಟ್ರಕ್ಟರ್. ಕನ್ಸ್ಟ್ರಕ್ಟರ್ಗೆ ನಾವು ಯಾವುದೇ ಡೇಟಾ ಟೈಪ್ ನ ಅಥವಾ ರಿಟರ್ನ್ ಟೈಪ್ ನ ಬರೆಯೋದಿಲ್ಲ. ದ ಕನ್ಸ್ಟ್ರಕ್ಟರ್ ಶುಡ್ ಬಿ ಡಿಕ್ಲೇರ್ಡ್ ಇನ್ ದ ಪಬ್ಲಿಕ್ ಸೆಕ್ಷನ್. ಕನ್ಸ್ಟ್ರಕ್ಟರ್ ಎಲ್ಲಿ ಡಿಕ್ಲರೇಷನ್ ಮಾಡ್ತೀವಿ ನಾವು? ಪಬ್ಲಿಕ್ ಸೆಕ್ಷನ್ ಅಲ್ಲಿ ಡಿಕ್ಲರೇಷನ್ ಮಾಡ್ತೀವಿ. ಫೋರ್ತ್ ಒನ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ರೆಫರ್ ದ ಅಡ್ರೆಸ್ ಆಫ್ ದ ಕನ್ಸ್ಟ್ರಕ್ಟರ್. ಒಂದು ಕನ್ಸ್ಟ್ರಕ್ಟರ್ ಅಡ್ರೆಸ್ ನ ನಾವು ರೆಫರ್ ಮಾಡಕ್ಕಾಗಲ್ಲ, ಅಂದ್ರೆ ಅದರ ಅಡ್ರೆಸ್ ಅನ್ನು ತಿಳ್ಕೊಳಕ್ಕಾಗಲ್ಲ ನಾವು. ನೆಕ್ಸ್ಟ್, ಫಿಫ್ತ್ ಒನ್, ದ ಕನ್ಸ್ಟ್ರಕ್ಟರ್ಸ್ ಆರ್ ಇನ್ವೋಕ್ಡ್ ಆಟೋಮ್ಯಾಟಿಕಲಿ ವೆನ್ ದ ಆಬ್ಜೆಕ್ಟ್ಸ್ ಆರ್ ಕ್ರಿಯೇಟೆಡ್. ಯಾವಾಗ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತೀವೋ ಆವಾಗ ಕರೆಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಕನ್ಸ್ಟ್ರಕ್ಟರ್ಸ್ ಏನಾಗುತ್ತೆ, ಇನ್ವೋಕಿಂಗ್ ಆಗ್ತವೆ, ಇನ್ವಾಲ್ವಿಂಗ್ ಆಗ್ತವೆ. ಅದರಲ್ಲಿ ಕನ್ಸ್ಟ್ರಕ್ಟರ್ಸ್ ಇನ್ವಾಲ್ವಿಂಗ್ ಆಗಿಲ್ಲ ಅಂದ್ರೆ ನಾವು ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್, ದ ಕನ್ಸ್ಟ್ರಕ್ಟರ್ ಯೂಸಸ್ ದ ನ್ಯೂ ಅಂಡ್ ಡಿಲೀಟ್ ಆಪರೇಟರ್ಸ್ ಫಾರ್ ಮೆಮೊರಿ ಅಲೋಕೇಶನ್ ಅಂಡ್ ಡಿಅಲೋಕೇಶನ್. ಕನ್ಸ್ಟ್ರಕ್ಟರ್ಸ್ ಯೂಸ್ ಮಾಡ್ಕೊಂತ ಇದೆ ಎರಡು ಆಪರೇಟರ್ಸ್ ನ, ಮೆಮೊರಿ ಅಲೋಕೇಶನ್ ಮಾಡೋದಕ್ಕೆ ಮತ್ತೆ ಮೆಮೊರಿ ಡಿಅಲೋಕೇಶನ್ ಮಾಡೋದಕ್ಕೆ, ಬೈ ಯೂಸಿಂಗ್ ದ ನ್ಯೂ ಅಂಡ್ ಡಿಲೀಟ್ ಆಪರೇಟರ್. ರೈಟ್ ದ ಸಿಂಟ್ಯಾಕ್ಸ್ ಅಂಡ್ ಎಕ್ಸಾಂಪಲ್ ಆಫ್ ದ ಕನ್ಸ್ಟ್ರಕ್ಟರ್. ಈಗ ರೂಲ್ಸ್ ಅರ್ಥ ಆಗಿದೆ ತಾನೆ? ಸಿಂಟ್ಯಾಕ್ಸ್ ಬರೀರಿ. ಕನ್ಸ್ಟ್ರಕ್ಟರ್ ನ ಯಾವ ತರ ಡಿಕ್ಲರೇಷನ್ ಮಾಡ್ತೀವಿ? ಜಸ್ಟ್ ಕ್ಲಾಸ್ ನೇಮ್, ಓಪನಿಂಗ್ ಬ್ರೇಸ್, ಪ್ರೈವೇಟ್ colon, public, constructor name, closing brace, semicolon. ಒಂದು ಎಕ್ಸಾಂಪಲ್ ಬರೀತೀನಿ ನೋಡಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಕ್ಲಾಸ್ ಟೆಸ್ಟ್, ಓಪನಿಂಗ್ ಬ್ರೇಸ್, ಪ್ರೈವೇಟ್ ಇಂಟ್ x, y. Next, public test function symbol, opening brace, x is equals to 0, y is equals to 0, closing brace, semicolon. You know, this is the syntax and that is an example for the constructor. ಯಾವ ತರ ಕನ್ಸ್ಟ್ರಕ್ಟರ್ ಡಿಕ್ಲರೇಷನ್ ಮಾಡ್ತೀವಿ? ಕ್ಲಾಸ್ ನೇಮ್ ಕಾಮನ್ ಆಗಿ ಬರೀತೀವಿ ನಾವು. ಓಪನಿಂಗ್ ಬ್ರೇಸ್, ಪ್ರೈವೇಟ್ ಟು ಪಬ್ಲಿಕ್. ಪಬ್ಲಿಕ್ ಅಲ್ಲಿ ನಾವು ಯಾವ್ದು ಬರೆದಿದ್ವಿ? ಕನ್ಸ್ಟ್ರಕ್ಟರ್ ನೇಮ್. ಇಲ್ಲೂ ಕೂಡ ನೀವು ಕ್ಲಾಸ್ ನೇಮ್ ಅಂತ ಬರೀಬೇಕು. ಬಟ್ ನೀವು ಕ್ಲಾಸ್ ನೇಮ್ ಅಂತ ಬರೆದ್ರೆ ಇಲ್ಲೂ ಕ್ಲಾಸ್ ನೇಮ್ ಬರೀಬೇಕು. ಯಾಕಂದ್ರೆ ದ ಕನ್ಸ್ಟ್ರಕ್ಟರ್ ನೇಮ್ ಈಸ್ ಆಲ್ವೇಸ್ ಸೇಮ್ ನೇಮ್ ಆಸ್ ದ ಕ್ಲಾಸ್ ನೇಮ್, ಸೇಮ್ ಆಗಿರ್ತದೆ. ಕ್ಲೋಸಿಂಗ್ ಬ್ರೇಸ್, ಸೆಮಿಕೋಲನ್. ಪಬ್ಲಿಕ್ ಅಲ್ಲಿ ಬರೆದಿದ್ದೀವಿ ಕನ್ಸ್ಟ್ರಕ್ಟರ್ ನೇಮ್. ಎಕ್ಸಾಂಪಲ್ ನೋಡ್ರಿ, ಕ್ಲಾಸ್, ವಾಟ್ ಇಸ್ ದ ಕ್ಲಾಸ್ ನೇಮ್? ಟೆಸ್ಟ್. ದಿಸ್ ಇಸ್ ದ ಕನ್ಸ್ಟ್ರಕ್ಟರ್. ಇಲ್ಲೂ ಕೂಡ ಬರ್ದಿದ್ವಿ. ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಟೆಸ್ಟ್ ಪಕ್ಕದಲ್ಲಿ ಏನ್ ಮಾಡಿದೀವಿ ನಾವು? ಫಂಕ್ಷನ್ ಸಿಂಬಲ್ ಬರ್ದಿದೀವಿ. ದಿಸ್ ಇಸ್ ದ ಕನ್ಸ್ಟ್ರಕ್ಟರ್. ಯಾಕಂದ್ರೆ ಕನ್ಸ್ಟ್ರಕ್ಟರ್ ಅನ್ನೋದು ಸ್ಪೆಷಲ್ ಮೆಂಬರ್ ಫಂಕ್ಷನ್, ಅದ್ರ ಪಕ್ಕದಲ್ಲಿ ಫಂಕ್ಷನ್ ಸಿಂಬಲ್ ಇರ್ತದೆ. ಬಟ್ ಕನ್ಸ್ಟ್ರಕ್ಟರ್ ನೇಮ್ ಈಸ್ ಆಲ್ವೇಸ್ ಸೇಮ್ ನೇಮ್ ಆಸ್ ದ ಕ್ಲಾಸ್ ನೇಮ್. ಅಲ್ಲೂ ಟೆಸ್ಟ್ ಅಂತ ಯೂಸ್ ಮಾಡಿದ್ವಿ, ಇಲ್ಲೂ ಟೆಸ್ಟ್ ಅಂತ ಯೂಸ್ ಮಾಡಿದ್ವಿ. x and y are the objects that are initialized automatically. ಏನು ಕೊಟ್ಟಿದೀವಿ? ಅದಷ್ಟೇ ತಗೊಂಡಿದೆ. x is equals to 0, y is equals to 0. ಆಟೋಮ್ಯಾಟಿಕ್ ಅಂದ್ರೆ ಅದಷ್ಟೇ. ನಾವೇನು ವ್ಯಾಲ್ಯೂ ಕೊಟ್ಟಿಲ್ಲ ಅನ್ನೋ ಅದಷ್ಟೇ ಏನಾಗುತ್ತೆ ಅಂದ್ರೆ ವ್ಯಾಲ್ಯೂಸ್ ನ ಇನಿಷಿಯಲೈಸೇಷನ್ ಮಾಡ್ಕೊಂತ. ಇನಿಷಿಯಲೈಸೇಷನ್ ಅಂದ್ರೆ ವ್ಯಾಲ್ಯೂ ಕೊಡೋದಷ್ಟೇ. ನೋಡ್ರಿ, ಕ್ಲಾಸ್, ವಾಟ್ ಇಸ್ ದ ಕ್ಲಾಸ್ ನೇಮ್? ಟೆಸ್ಟ್, ಓಪನಿಂಗ್ ಬ್ರೇಸ್, ಪ್ರೈವೇಟ್ ಇಂಟ್ x, y. ಎರಡು ವೇರಿಯೇಬಲ್ ತಗೊಂಡಿದೀವಿ, ಎರಡು ಆಬ್ಜೆಕ್ಟ್ಸ್ ತಗೊಂಡಿದೀವಿ. ಪಬ್ಲಿಕ್ ಅಲ್ಲಿ ಏನ್ ಬರ್ತಿದೀವಿ ನಾವೀಗ? ಕನ್ಸ್ಟ್ರಕ್ಟರ್. ಆ ಕನ್ಸ್ಟ್ರಕ್ಟರ್ ಅಲ್ಲಿ ಎರಡು ಆಬ್ಜೆಕ್ಟ್ಸ್ ಏನಾಗಿದಾವೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಇನಿಷಿಯಲೈಸೇಷನ್ ಆಗಿದೆ. x is equals to 0, y is equals to 0. ಇದು ಮೆಂಬರ್ ಫಂಕ್ಷನ್ ಅಂದ್ರೆ ಕನ್ಸ್ಟ್ರಕ್ಟರ್ ಫಂಕ್ಷನ್ ಅಂತ ಲೆಕ್ಕ. ನೆಕ್ಸ್ಟ್, ಓಪನಿಂಗ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್ ಗೆ ಸೆಮಿಕೋಲನ್. ಕ್ಲಾಸ್ ಎಂಡಿಂಗ್ ಆಗಿದೆ ಅಂತ. That is the syntax and example of declaration of constructor. ಅರ್ಥ ಆಯ್ತಾ? What is constructor? Write the rules for naming the constructor. Write the syntax and example of declaration of the constructor. Next, types of constructors. ಎಷ್ಟು ಟೈಪ್ಸ್ ಇದಾವೆ? There are 3 types are there. First one is default constructor, second one is parameterized constructor, third one is the copy constructor. First one, default constructor, second one,
parameterized constructor. Third one is a copy constructor. There are three types of constructors are there. First one default constructor, second one parameterized constructor, third one copy constructor. What is default constructor? A constructor which does not accept any argument. ಒಂದು ಕನ್ಸ್ಟ್ರಕ್ಟರ್ ಯಾವುದೇ ಆರ್ಗ್ಯುಮೆಂಟ್ ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ತಗೊಂಡಿಲ್ಲ ಅಂದ್ರೆ ಅಂತ ಒಂದು ಕನ್ಸ್ಟ್ರಕ್ಟರ್ ನಾವೇನಂತ ಕರೀತೀವಿ ಅಂದ್ರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಆರ್ ಝೀರೋ ಆರ್ಗ್ಯುಮೆಂಟ್ ಕನ್ಸ್ಟ್ರಕ್ಟರ್. ಝೀರೋ ಆರ್ಗ್ಯುಮೆಂಟ್ ಅಂದ್ರೆ ಅದರಲ್ಲಿ ಆರ್ಗ್ಯುಮೆಂಟ್ಸ್ ಇಲ್ಲ. ಎ ಕನ್ಸ್ಟ್ರಕ್ಟರ್ which does not accept any argument is called default constructor or zero argument constructor. Write the syntax and example. Syntax pariti nodri. Class name, scope resolution operator, class name, function symbol, opening brace, closing brace. This is the syntax of default constructor. Example is test, function symbol, opening brace, closing brace. ಇದಾದರೂ ಬರೆಯುವುದು ಆರ್ ಟೆಸ್ಟ್ ಕ್ಲಾಸ್ ನೇಮ್, ನೆಕ್ಸ್ಟ್ ಟೆಸ್ಟ್ ಕನ್ಸ್ಟ್ರಕ್ಟರ್ ನೇಮ್. ನೋಡಿ, ಯಾವುದೇ ಒಂದು ಆರ್ಗ್ಯುಮೆಂಟ್ ನ ಯೂಸ್ ಮಾಡಿಲ್ಲ ನಾವು. ಎ ಕನ್ಸ್ಟ್ರಕ್ಟರ್ ವಿಚ್ ಡಸ್ ನಾಟ್ ಅಕ್ಸೆಪ್ಟ್ ಎನಿ ಆರ್ಗ್ಯುಮೆಂಟ್, ಯಾವುದೇ ಆರ್ಗ್ಯುಮೆಂಟ್ ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಆರ್ಗ್ಯುಮೆಂಟ್ ಅಂತ ಒಂದು ಕನ್ಸ್ಟ್ರಕ್ಟರ್ ನಾವೇನಂತ ಕರಿತೀವಿ ಅಂದ್ರೆ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ದಿಸ್ ಇಸ್ ದ ಸಿಂಟ್ಯಾಕ್ಸ್. ಕ್ಲಾಸ್ ನೇಮ್, ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್. ಇದು ಕ್ಲಾಸ್ ನೇಮ್ ಅಂದ್ರೆ ಕನ್ಸ್ಟ್ರಕ್ಟರ್ ನೇಮ್, ಯಾಕಂದ್ರೆ ಪಕ್ಕದಲ್ಲಿ ಫಂಕ್ಷನ್ ಬರೆದಿದೆ ನೋಡ್ರಿ. ಓಪನಿಂಗ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್, ಯಾವುದೇ ಫಂಕ್ಷನ್ ಮಾಡಿ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಟೆಸ್ಟ್, ಫಂಕ್ಷನ್ ಸಿಂಬಲ್, ಓಪನಿಂಗ್ ಬ್ರೇಸ್, ಕ್ಲೋಸಿಂಗ್ ಬ್ರೇಸ್. ದಿಸ್ ಇಸ್ ದ ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಆರ್ ಇದ್ರ ಪ್ರಕಾರ ಬರೆದ್ರೆ ಟೆಸ್ಟ್ ಕ್ಲಾಸ್ ನೇಮ್, scope resolution operator. What is the class name? Test, function symbol. This is the constructor name. Opening brace, closing brace. Programming example ಕೇಳಿದಾಗ ನೀವು ಏನು ಮಾಡಬೇಕಂದ್ರೆ ಇದನ್ನ ಬೇರೆ ತರ ಬರೀಬೇಕು. ನೋಡಲ್ಲಿ ಬರೀತೀನಿ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್. Class test, opening brace, private int x comma y, public test, function symbol, opening brace, x is equals to 10, y is equals to 20, closing brace. Next, void display, function symbol, opening brace, cout, x is equals to x, y is equals to y, closing brace, semicolon. Next, ಇದಾದ್ಮೇಲೆ void main, opening brace, test t1 comma t2, t1 dot display, t2 dot display, closing brace. This is a programming example for the default constructor. 5 mark question ಕೇಳಿದಾಗ ಇದನ್ನ ಬರೀಬೇಕು. 2 mark question ಕೇಳಿದಾಗ ಅವಾಗಲೇ ಕೊಟ್ಟಿದ್ರಲ್ಲ ಅದು ಬದಲಾಯಿಸ ಸಾಕು. ಈಗ ನೋಡ್ರಿ ಇದರಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ನಾವು ಒಂದು ಕನ್ಸ್ಟ್ರಕ್ಟರ್ ನ ಬರ್ತಿದ್ವಿ, ಅದಕ್ಕೆ ವ್ಯಾಲ್ಯೂಸ್ ನಾವೇ ಕೊಟ್ಟಿದ್ವಿ. ವಾಟ್ ಇಸ್ ದ x ವ್ಯಾಲ್ಯೂ 10, y ವ್ಯಾಲ್ಯೂ 20. ಕ್ಲಾಸ್ ಒಳಗಡೆನೆ ಡಿಸ್ಪ್ಲೇ ಮಾಡ್ತಾ ಇದೀವಿ x ವ್ಯಾಲ್ಯೂ ಎಷ್ಟು, y ವ್ಯಾಲ್ಯೂ ಎಷ್ಟು ಅಂತ. ಗೊತ್ತಾಗ್ತಿದೆಯಾ? ಓಕೆ, ನೋಡ್ರಿ ಈಗ ಡಿಫಾಲ್ಟ್ ಕನ್ಸ್ಟ್ರಕ್ಟರ್ ಅಂದ್ರೆ ಇದು ಕನ್ಸ್ಟ್ರಕ್ಟರ್, ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಗ್ಯುಮೆಂಟ್ಸ್ ನಾವು ಯೂಸ್ ಮಾಡಿಲ್ಲ. ಕನ್ಸ್ಟ್ರಕ್ಟರ್ ಇಲ್ಲಿ ಆರ್ಗ್ಯುಮೆಂಟ್ಸ್ ಬರೆಯೋದು ನಾವು, ಆರ್ಗ್ಯುಮೆಂಟ್ಸ್ ನ ತಗೊಂಡೇ ಇಲ್ಲ ನಾವು.
ಅದಕ್ಕೆ ನಾವು ಅದನ್ನ ಏನಂತ ಕರೀತಾ ಇರೋದು ಡಿಫಾಲ್ಟ್ ಕನ್ಸ್ಟ್ರಕ್ಟರ್. ಕ್ಲಾಸ್, ವಾಟ್ ಇಸ್ ದ ಕ್ಲಾಸ್ ನೇಮ್? ಟೆಸ್ಟ್. ಓಪನಿಂಗ್ ಬ್ರೇಸ್ ಪ್ರೈವೇಟ್ int x, y. Public test. This is the default constructor. Opening brace, x is equals to 10, y is equals to 20, closing brace. Next, inside the class display ಮಾಡ್ತಾ ಇದೀವಿ. void display cout x is equals to ಎಷ್ಟು 10. ಈ x ವ್ಯಾಲ್ಯೂ ಬಂದು ಇಲ್ಲಿ ಕೂತ್ಕೊಂತದೆ. y is equals to 20. ಅರ್ಥ ಆಗ್ತಿದೆಯಾ? ಕ್ಲೋಸಿಂಗ್ ಬ್ರೇಸ್ ಮತ್ತೆ ಕ್ಲೋಸಿಂಗ್ ಬ್ರೇಸ್ ಸೆಮಿಕೋಲನ್. ಇದಕ್ಕೆ ನಾವು ಏನು ಮಾಡಿದೀವಿ ಅಂದ್ರೆ void main ಫಂಕ್ಷನ್ ಸಿಂಬಲ್ ಬರ್ತೀವಿ ನೋಡಿ. void main opening brace, test is the class name, t1 is an object 1, t2 is an object 2. t1 is an object 1, t2 is an object 2. t1 dot display, t1 value is to x, t2 value is to y. ಅದಕ್ಕೆ ನೋಡಿ t1 ಡಾಟ್ ಡಿಸ್ಪ್ಲೇ ಒಂದ್ಸಲ ಮಾಡ್ತದೆ, t2 ಡಾಟ್ ಡಿಸ್ಪ್ಲೇ ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತದೆ. ಅರ್ಥ ಆಗ್ತಿದೆಯಾ? ಎರಡು ಆಬ್ಜೆಕ್ಟ್ಸ್ ತಗೊಂಡಿದೀವಿ ಒಂದಲ್ಲ, ಆದ್ರಿಂದ ಎರಡು ಸಲ ಬರ್ತಿರೋದು t1 ಡಾಟ್ ಡಿಸ್ಪ್ಲೇ, t2 ಡಾಟ್ ಡಿಸ್ಪ್ಲೇ. ಹೌದಾ? x is equals to 10, y is equals to 20. ಇನ್ನೊಂದ್ಸಲ x is equals to 10, y is equals to 20. 2 ಟೈಮ್ಸ್ ಡಿಸ್ಪ್ಲೇ ಮಾಡ್ತದೆ. ಎರಡೂ ಆಬ್ಜೆಕ್ಟ್ ವ್ಯಾಲ್ಯೂಸ್ ಸೇಮ್ ಏನಿದೆ ಅದು ಡಿಸ್ಪ್ಲೇ ಮಾಡ್ತದೆ. This is an example of a default constructor. A constructor which does not accept any argument is called default constructor or zero argument constructor. ಅರ್ಥ ಆಯ್ತಾ? Next,